ಹಸಿರು ಹೊಳಗಳ ನಡುವೆ ನೆಲೆಸಿದ ಕೃಷ್ಣಾಪುರ ಕೇವಲ ಒಂದು ಹಳ್ಳಿಯಲ್ಲ, ಅದು ಪ್ರಕೃತಿಯ ಒಂದು ಸುಂದರ ಚಿತ್ರ. ಬೆಳಗಿನ ಮೊದಲ ಕಿರಣದೊಂದಿಗೆ ಇಡೀ ಊರು ಜೀವಂತವಾಗಿ ಎಚ್ಚರಗೊಳ್ಳುತ್ತಿತ್ತು. ಆ ಹಳ್ಳಿಯ ತುದಿಯಲ್ಲಿದ್ದ ಸಣ್ಣ ಮನೆಯಲ್ಲಿ ಶಾರದಾಂಬ ಎಂಬ ಅಜ್ಜಿ, ಅವರ ಮಗಳು ಕಾವೇರಿ ಮತ್ತು 8 ವರ್ಷದ ಮೊಮ್ಮಗಳು ಖುಷಿ ವಾಸವಾಗಿದ್ದರು. ಖುಷಿ ಆ ಹಳ್ಳಿಯಲ್ಲಿ ಅತ್ಯಂತ ಮುದ್ದು ಹಾಗೂ ಚುರುಕಾದ ಹುಡುಗಿ. ಅವಳಿಗೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಪ್ರಿಯವಾದ ವ್ಯಕ್ತಿ ಎಂದರೆ ಅವಳ ಶಾಲೆಯ ಗೆಳತಿ ಸ್ನೇಹ. ಇಬ್ಬರ ಗೆಳತನ ಎಷ್ಟು ಗಾಢವಾಗಿತ್ತಂದರೆ ಊರಿನ ಜನರು ಅವರಿಬ್ಬರನ್ನು ಒಂದೇ ನಾಣ್ಯದ 2 ಮುಖಗಳು ಎನ್ನುತ್ತಿದ್ದರು. ಹೀಗಿರುವಾಗ ಒಂದು ದಿನ, ಆಹಾ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಖುಷಿ, ಎಷ್ಟು ಮುದ್ದಾಗಿ ಕಾಣಿಸ್ತಿದೆಯಾ ಗೊತ್ತಾ? ನೋಡು, ನಾನು ನಿನಗೋಸ್ಕರ ಈ ಮುದ್ದಾದ ಕರಡಿಯ ಬೊಂಬೆಯನ್ನು ತಂದಿದ್ದೀನಿ. ತಗೋ, ನಿನ್ನ ಈ ವಿಶೇಷ ದಿನಕ್ಕೆ ನನ್ನ ಸಣ್ಣ ಉಡುಗೊರೆ. ವಾವ್, ಎಷ್ಟು ಚೆನ್ನಾಗಿದೆ ಈ ಬೊಂಬೆ. ಸ್ನೇಹ, ಇದು ನನಗೆ ತುಂಬಾ ಇಷ್ಟ ಆಯ್ತು. ಇದುವರೆಗೆ ನನಗೋಸ್ಕರ ಯಾರೂ ಈ ರೀತಿ ಗಿಫ್ಟ್ ಕೊಡ್ಲೇ ಇಲ್ಲ ಗೊತ್ತಾ? ನನಗೊಂದು ತುಂಬ ಖುಷಿ ಆಗ್ತಿದೆ. ನಿನ್ನಂತಹ ಒಳ್ಳೆಯ ಗೆಳತಿ ನನಗೆ ಸಿಕ್ಕಿದ್ದಕ್ಕೆ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೀನಿ ಗೊತ್ತಾ? ನಿನಗೆ ತುಂಬ ಧನ್ಯವಾದಗಳು ಕಣೆ. ಅಯ್ಯೋ, ಇದಕ್ಕೆಲ್ಲ ಯಾಕೆ ನನಗೆ ಧನ್ಯವಾದ ಹೇಳ್ತಿದ್ಯಾ? ನಿನ್ನ ಹುಟ್ಟುಹಬ್ಬಕ್ಕೆ ನಾನು ಇಷ್ಟು ಕೂಡ ಮಾಡಿಲ್ಲ ಅಂದರೆ ಹೇಗೆ? ನೀನು ನನ್ನ ಬೆಸ್ಟ್ ಫ್ರೆಂಡ್. ಹಾ ಸ್ನೇಹ, ನಮ್ಮಿಬ್ಬರ ಸ್ನೇಹ ಯಾವತ್ತೂ ಹೀಗೆ ಇರಬೇಕು ಅಲ್ವಾ? ನೀನು ಯಾವತ್ತಿದ್ರೂ ನನ್ನ ಶಾಶ್ವತ ಜೀವದ ಗೆಳತಿ. ನಾವು ದೊಡ್ಡವರಾದ್ಮೇಲೂ ಹೀಗೆ ಒಂದೇ ಊರಿನಲ್ಲಿ ಇರ್ತೀವಿ ತಾನೇ? ಖಂಡಿತ ಖುಷಿ, ನಿನ್ನಂತಹ ಗೆಳತಿಯನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ನಾವು ಪ್ರತಿದಿನ ಒಟ್ಟಿಗೆ ಶಾಲೆಗೆ ಹೋಗೋಣ. ನಿನ್ನ ಪ್ರತಿ ಹುಟ್ಟುಹಬ್ಬವನ್ನು ಹೀಗೆ ಸಂಭ್ರಮದಿಂದ ಆಚರಿಸೋಣ. ಅಯ್ಯೋ ಬಾ ಮಗಳೇ ಸ್ನೇಹ, ನೀನು ಬಂದು ನನ್ನ ಮೊಮ್ಮಗಳ ಹುಟ್ಟುಹಬ್ಬವನ್ನು ಇಷ್ಟೊಂದು ವಿಶೇಷಗೊಳಿಸಿದ್ದನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. ಖುಷಿಯ ಮುಖದಲ್ಲಿ ಈ ನಗು ತಂದಿದ್ದಕ್ಕೆ ನಿನಗೆ ಧನ್ಯವಾದಗಳು ಮಗಳೇ. ಖುಷಿ ನನ್ನ ಪ್ರಾಣ ಸ್ನೇಹಿತೆ, ಅವಳಿಗಾಗಿ ಇದನ್ನು ಮಾಡುವುದು ನನ್ನ ಕರ್ತವ್ಯ. ಸರಿ ಅಜ್ಜಿ, ಸಮಯವಾಯಿತು, ನಾನು ಮನೆಗೆ ಹೋಗಿ ಬರ್ತೀನಿ. ಖುಷಿ, ನೀನು ಇವತ್ತು ತುಂಬ ಖುಷಿಯಾಗಿರಬೇಕು. ನೀನು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಡ. ಇವತ್ತು ನಿನ್ನ ಬರ್ತ್ಡೇ ಇದೆ. ಅಮ್ಮ ಸ್ನೇಹ, ಏನಾದರೂ ತಿಂದು ಹೋಗಮ್ಮ. ಹಾಗೆ ಹೋಗ್ತಿದೀಯ ಅಲ್ವಾ ನೀನು? ಅಯ್ಯೋ ಆಂಟಿ, ಬೇಡ ಆಂಟಿ, ನನಗೆ ಸಮಯವಾಯಿತು, ನಾನೀಗ ಹೊರಡಲೇಬೇಕು. ಅಮ್ಮ ಕಾಯ್ತಿರ್ತಾರೆ. ನೀನು ಖುಷಿಯಾಗಿದ್ದರೆ ಅದೇ ನನಗೆ ತುಂಬ ಸಂತೋಷ ಕೊಡುತ್ತೆ ಕಣೆ. ಸರಿ ಸರಿ, ನನಗೆ ಟೈಮ್ ಆಯಿತು, ನಾನು ಬರ್ತೀನಿ. ಆಂಟಿ, ಅಜ್ಜಿ, ನಾನು ಬರ್ತೀನಿ. ಖುಷಿ, ನೋಡ್ಕೋ, ಬರ್ತೀನಿ. ನಾಳೆ ನೋಡೋಣ. ಸ್ನೇಹ ಮನೆಗೆ ಹೋದಳು. ಆ ರಾತ್ರಿ ಖುಷಿ ಸ್ನೇಹ ಕೊಟ್ಟ ಬೊಂಬೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸಂಭ್ರಮದಿಂದ ಮಾತನಾಡುತ್ತಾಳೆ. ಅಜ್ಜಿ, ಇವತ್ತು ನಾನು ಈ ಜಗತ್ತಿನಲ್ಲೇ ಅತ್ಯಂತ ಸಂತೋಷವಾಗಿರುವ ಹುಡುಗಿ. ಇದುವರೆಗೂ ನನ್ನ ಹುಟ್ಟುಹಬ್ಬವನ್ನು ಯಾರೂ ಈ ರೀತಿ ಸಂಭ್ರಮದಿಂದ ಆಚರಿಸಲಿಲ್ಲ. ಸ್ನೇಹ ನನಗೆ ತಂದ ಉಡುಗೊರೆ ಮತ್ತು ಅವಳ ಪ್ರೀತಿ ನೋಡಿ ನನ್ನ ಮನಸ್ಸು ತುಂಬಿ ಬಂದಿದೆ. ನನ್ನ ಕೆಟ್ಟ ದಿನಗಳಲ್ಲೂ ನನ್ನ ಬೇಸರ ದಿನಗಳಲ್ಲೂ ಅವಳು ನನ್ನ ಜೊತೆಗೇ ಇದ್ದಾಳೆ. ಅವಳಂತಹ ಗೆಳತಿ ಸಿಕ್ಕಿದ್ದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಜ್ಜಿ. ಅವಳು ನನ್ನ ಶಾಶ್ವತ ಜೀವದ ಗೆಳತಿ. ಯಾವುದೇ ಕಾರಣಕ್ಕೂ ಎಂತಹ ಪರಿಸ್ಥಿತಿ ಬಂದರೂ ನಾನು ಅವಳನ್ನು ಬಿಟ್ಕೊಡೋದೇ ಇಲ್ಲ. ನಿಮ್ಮಿಬ್ಬರ ಈ ಪ್ರೀತಿ, ಕೃತಜ್ಞತೆ ಮತ್ತು ಗೆಳತನ ಹೀಗೆ ಸದಾ ಕಾಲ ಉಳಿಯಲಿ ಮಗಳೇ. ಆದರೆ ನಾನು ಹೇಳುವುದನ್ನು ಸ್ವಲ್ಪ ಗಮನವಿಟ್ಟು ಕೇಳು. ಸ್ನೇಹ ಮೇಲೆ ನಿನಗೆ ಪ್ರೀತಿ, ಅಭಿಮಾನ ಇರಲಿ, ಅದರಲ್ಲಿ ತಪ್ಪಿಲ್ಲ. ಆದರೆ ಯಾವುದೇ ವ್ಯಕ್ತಿ ಮೇಲಾಗಲಿ ಮಿತಿ ಮೀರಿದ ಆಸೆಯನ್ನು ಇಟ್ಟುಕೊಳ್ಳಬಾರದು ಮಗಳೇ. ಅಜ್ಜಿ, ಇಂತಹ ಸುಂದರವಾದ ದಿನದಲ್ಲೂ ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನನ್ನ ಅಷ್ಟೊಂದು ಪ್ರೀತಿಯ ಗೆಳತಿಯ ಬಗ್ಗೆ ನಿಮಗೇಕೆ ಇಷ್ಟೊಂದು ನಕಾರಾತ್ಮಕ ಆಲೋಚನೆ? ಓಹೋ, ನನಗೆ ಅರ್ಥವಾಯಿತು. ನಾವಿಬ್ಬರು ಅಷ್ಟೊಂದು ಆಪ್ತವಾಗಿದ್ದೇವೆ. ಅವಳು ನನಗೆ ಇಷ್ಟೊಂದು ಪ್ರೀತಿ ಕೊಡುವ ಗೆಳತಿಯಾಗಿದ್ದಾಳೆ ಎಂದು ನಿಮಗೆ ನಮ್ಮ ಗೆಳೆತನದ ಮೇಲೆ ಹೊಟ್ಟೆ ಉರಿ ಅಲ್ವಾ? ಅದಕ್ಕೆ ತಾನೇ ಹೀಗೆ ಮಾತಾಡ್ತಿರೋದು ನೀವು. ಖುಷಿ, ನಾನು ಹೇಳ್ತಿರುವುದು ಹೊಟ್ಟೆ ಉರಿಯಿಂದ ಅಲ್ಲ ಮಗಳೇ. ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ. ಅಜ್ಜಿ ಸಾಕು, ಇನ್ನು ಮುಂದೆ ನೀವು ಮಾತಾಡಬೇಡಿ. ನೀವಲ್ಲ ಆಗಿನ ಕಾಲದವರು, ನಿಮಗೆ ಏನೂ ಗೊತ್ತಾಗಲ್ಲ. ನಮ್ಮ ಗೆಳೆತನ ಎಷ್ಟು ಸ್ಪಷ್ಟವಾಗಿ ಇರುತ್ತದೆ, ಎಷ್ಟು ಶಾಶ್ವತವಾಗಿರುತ್ತದೆ ಅಂತ ನನಗೆ ಗೊತ್ತು. ನಿಮ್ಮ ಹತ್ರ ಮಾತಾಡಿ ನನ್ನ ಸಮಯವನ್ನು ವ್ಯರ್ಥ ಮಾಡೋಕ್ಕಾಗಲ್ಲ. ನಾನು ಹೋಗ್ತೀನಿ. ಯವ್ವ ಖುಷಿ, ಖುಷಿ, ನನ್ನ ಮಾತು ಕೇಳವ. ಯಪ್ಪ ದೇವ್ರೆ, ಈ ಹುಡುಗಿಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ನಾನು ಏನು ಹೇಳ್ತೀನಂತ ಅವಳಿಗೆ ಅರ್ಥ ಆಗ್ತಿಲ್ಲ. ಸರಿ ಬಿಡು ಭಗವಂತ,
ನೀನೇ ನೋಡ್ಕೊಳಪ್ಪ. ಮುಂದಿನ ದಿನ ಬೆಳಗ್ಗೆ ಸ್ನೇಹ ಖುಷಿಯ ಮನೆಗೆ ಬರುತ್ತಾಳೆ. ಏನಾಯ್ತು ಸ್ನೇಹ ಮಗಳೇ, ಯಾಕೆ ಹೀಗೆ ಅಳ್ತಿದೀಯಾ? ಬೆಳಗ್ಗೆ ಯಾಕೆ ಹೀಗೆ ಓಡ್ ಬಂದಿದ್ಯಾ? ಆಂಟಿ, ನನ್ನ ತಂದೆಗೆ ಇದ್ದಕ್ಕಿದ್ದ ಹಾಗೆ ಬೇರೆ ಕಡೆ ಟ್ರಾನ್ಸ್ಫರ್ ಸಿಕ್ಕಿದೆ. ನಾವು ಹಿಂದೆ ಈ ಹಳ್ಳಿಯನ್ನು ಬಿಟ್ಟು ಹೊರಡಬೇಕಾಗಿದೆ. ಸಾಮಾನಿನ ಗಾಡಿ ಕೂಡ ಬಂದಿದೆ. ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು. ಖುಷಿಯನ್ನು ನೋಡಿ ಹೇಳಿ ಹೋಗೋಣ ಅಂತ ಬಂದೆ ಆಂಟಿ. ಸ್ನೇಹ, ಏನ್ ಹೇಳ್ತಿದ್ಯಾ? ನೀನು ಊರ್ ಬಿಟ್ಟು ಹೋಗ್ತಿದೀಯಾ? ನಿನ್ನೆ ತಾನೇ ನನ್ನ ಜೊತೆ ನಾವಿಬ್ಬರು ಶಾಶ್ವತವಾಗಿ ಒಂದೇ ಊರಲ್ಲಿ ಇರ್ತೀವಿ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ? ನನ್ಗೆ ಯಾಕೆ ನೀನು ಈ ವಿಷಯವನ್ನು ಮುಂಚೆ ಹೇಳಲಿಲ್ಲ? ನನ್ನನ್ನು ಬಿಟ್ಟು ಹೇಗೆ ಹೋಗ್ತೀಯಾ ನೀನು? ನನ್ನನ್ನು ಕ್ಷಮಿಸಿ ಬಿಡು ಖುಷಿ. ನನಗೂ ಈ ವಿಷಯ ನಿನ್ನೆ ರಾತ್ರಿನೇ ತಡವಾಗಿ ಗೊತ್ತಾಯ್ತು. ನಮ್ಮ ಅಪ್ಪನಿಗೆ ಇದ್ದಕ್ಕಿದ್ದಾಗೆ ಕೆಲಸದ ಟ್ರಾನ್ಸ್ಫರ್ ಆರ್ಡರ್ ಕೂಡ ಬಂದ್ಬಿಟ್ಟಿತ್ತು. ನಿನಗೆ ಹೇಳಲು ಸಮಯವೇ ಸಿಗ್ಲಿಲ್ಲ. ನನಗೂ ನಿನ್ನನ್ನು ಈ ಹಳ್ಳಿಯನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ ಕಣೆ. ಅಯ್ಯೋ ವಿಧಿಯೇ, ಇಷ್ಟು ಬೇಗ ಎಲ್ಲ ಬದಲಾಯ್ತೆ. ಪಾಪ, ಮಕ್ಕಳಿಬ್ಬರು ನಿನ್ನೆ ತಾನೇ ಎಷ್ಟು ಸಂತೋಷವಾಗಿದ್ದರು. ಮಗಳೇ ಸ್ನೇಹ, ನಿಮ್ಮ ತಂದೆಯ ಕೆಲಸದ ವಿಷಯದಲ್ಲಿ ನಾವೇನು ಮಾಡಲು ಸಾಧ್ಯವಿಲ್ಲ ಬಿಡು. ಆದ್ರೆ ನೀನು ಹುಷಾರಾಗಿ ಹೋಗಿ ಬಾ ಮಗಳೇ. ನೀನು ನಮ್ಮನ್ನು ಮರಿಬಾರ್ದು. ಖಂಡಿತ ಅಜ್ಜಿ, ನಾನು ನಿಮ್ಮನ್ನೆಲ್ಲ ಯಾವತ್ತೂ ಮರೆಯಲ್ಲ. ಖುಷಿ, ನೀನು ಏನು ಬೇಜಾರು ಮಾಡ್ಕೋಬೇಡ. ನಾನು ದೂರ ಹೋದ್ರೂ ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ಅಲ್ಲಿಗೆ ಹೋದ ತಕ್ಷಣ ನಿನ್ನ ಮನೆ ಫೋನ್ಗೆ ಡೈಲಿ ಕಾಲ್ ಮಾಡ್ತೀನಿ. ರಜಾ ಬಂದಾಗ ನಿನ್ನನ್ನು ನೋಡಲು ಖಂಡಿತ ಈ ಊರಿಗೆ ಬರ್ತೀನಿ. ನಾವು ಸದಾ ಸ್ನೇಹಿತರಾಗೇ ಇರೋಣ, ಆಯ್ತಾ? ನೀನೇನು ಬೇಜಾರು ಮಾಡ್ಕೋಬೇಡ. ನನಗೆ ಗೊತ್ತು ಸ್ನೇಹ, ನೀನು ನನ್ನನ್ನು ಮರೆಯುವುದಿಲ್ಲ. ಆದರೆ ನೀನಿಲ್ಲದೆ ನಾನು ಈ ಹಳ್ಳಿಯಲ್ಲಿ ಹೇಗೆ ಇರಲಿ? ಅಯ್ಯೋ ಖುಷಿ, ಹಾಗೆಲ್ಲ ಯೋಚನೆ ಮಾಡಬೇಡ. ನಾನು ದೂರ ಹೋದ್ರೂ ಸದಾ ನಿನ್ನ ಜೊತೆಯಲ್ಲೇ ಇರ್ತೀನಿ. ನಿನಗೆ ಗೊತ್ತಾ, ನಮ್ಮ ಮನೆಯಲ್ಲಿ ಫೋನ್ ಇದೆ ಅಲ್ವಾ? ನಾನು ನಗರಕ್ಕೆ ತಲುಪಿದ ತಕ್ಷಣವೇ ದಿನ ನಿನಗೆ ಫೋನ್ ಮಾಡ್ತೀನಿ. ನಿನಗೆ ಮೆಸೇಜ್ ಕೂಡ ಮಾಡ್ತೀನಿ. ಯಾವತ್ತಾದರೂ ರಜೆ ಇದ್ದರೆ ನಾನು ಹಳ್ಳಿಗೆ ಬರ್ತೀನಿ. ನೀನು ನಮ್ಮ ಮನೆಗೆ ಬಾ, ನಾವಿಬ್ರು ಒಟ್ಟಿಗೆ ಆಟ ಆಡೋಣ. ನಿಜವಾಗ್ಲೂ ದಿನ ಫೋನ್ ಮಾಡ್ತೀಯಾ? ರಜೆಯಲ್ಲಿ ಮತ್ತೆ ಬರ್ತೀಯಾ? ಖಂಡಿತ ಖುಷಿ. ನನ್ನ ಪ್ರಾಣ ಸ್ನೇಹಿತೆಗೆ ಕೊಟ್ಟ ಮಾತನ್ನು ನಾನು ಯಾವತ್ತಾದರೂ ತಪ್ಪಿದ್ದೀನಾ? ನಾವಿಬ್ರು ಸದಾ ಸ್ನೇಹಿತರಾಗೇ ಇರೋಣ. ಸರಿ ಖುಷಿ, ಅಪ್ಪ ಕರೀತಿದ್ದಾರೆ. ಗಾಡಿ ಹೊರಡುವ ಸಮಯವಾಯಿತು. ನಾನು ಹೋಗಿ ಬರ್ತೀನಿ. ಆಂಟಿ, ಅಜ್ಜಿ, ನಾನು ಹೋಗಿ ಬರ್ತೀನಿ. ನೀವು ಹುಷಾರಾಗಿರಿ. ಖಂಡಿತ ನಾವು ಮತ್ತೆ ಭೇಟಿಯಾಗೋಣ. ಚೆನ್ನಾಗಿರೋ ಮಗಳೇ ಸ್ನೇಹ, ದಾರಿಯಲ್ಲಿ ಜಾಗ್ರತೆ. ಹೊಸ ಊರಿನಲ್ಲಿ ಹುಷಾರಾಗಿರು. ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ಆಗಲಿ. ಹೋಗಿ ಬಾ ಮಗಳೇ. ತಲುಪಿದ ತಕ್ಷಣ ನಮಗೆ ಫೋನ್ ಮಾಡು. ಸರಿ ಅಜ್ಜಿ, ಸರಿ ಆಂಟಿ, ಬರ್ತೀನಿ ಖುಷಿ. ದಿನವೂ ಫೋನ್ ಮಾಡ್ತೀನಿ, ನೆನಪಿರ್ಲಿ. ಬಾಯ್. ದಿನಗಳು ಕಳೆದವು. ಸ್ನೇಹ ನಗರ ತಲುಪಿದ ಆರಂಭದ ದಿನಗಳಲ್ಲಿ ಕೊಟ್ಟ ಮಾತಿನಂತೆ ಪ್ರತಿದಿನ ಖುಷಿಗೆ ಕರೆ ಮಾಡುತ್ತಿದ್ದಳು. ಗಂಟೆಗಟ್ಟಲೆ ಇಬ್ಬರು ಫೋನಿನಲ್ಲಿ ಶಾಲೆಯ ವಿಷಯಗಳು, ಹೊಸ ಊರಿನ ಕತೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ಆದರೆ ಕಾಲಕ್ರಮೇಣ ಬದಲಾಯಿತು. ಕೆಲವು ತಿಂಗಳುಗಳ ನಂತರ ಸ್ನೇಹಳ ಕರೆಗಳು ಕಡಿಮೆಯಾಗುತ್ತಾ ಬಂದವು. ದಿನಕ್ಕೆ ಒಮ್ಮೆ ಬರುತ್ತಿದ್ದ ಕರೆ ವಾರಕ್ಕೊಮ್ಮೆ, ಆಮೇಲೆ ತಿಂಗಳಿಗೊಮ್ಮೆ ಆಯ್ತು. ಕೊನೆಗೆ ಕೆಲವು ದಿನಗಳಿಂದ ಸ್ನೇಹಳಿಂದ ಯಾವುದೇ ಕರೆಯೇ ಬರಲಿಲ್ಲ. ಖುಷಿ ಎಷ್ಟು ಬಾರಿ ಕರೆ ಮಾಡಲು ಪ್ರಯತ್ನಿಸಿದರೂ ಫೋನ್ ಸಿಗಲೇ ಇಲ್ಲ. ಖುಷಿಯ ಮನಸ್ಸಿನಲ್ಲಿ ಆತಂಕ, ದುಃಖ ಹೆಚ್ಚಾಯ್ತು. ಕೊನೆಗೆ ನಗರದಲ್ಲಿ ತನ್ನ ಸಂಬಂಧಿಕರ ಮನೆಗೆ ಹೋಗುವ ಅವಕಾಶ ಸಿಕ್ಕಾಗ ಖುಷಿ ಹೇಗಾದರೂ ಮಾಡಿ ಸ್ನೇಹಳನ್ನು ನೇರವಾಗಿ ಭೇಟಿ ಆಗಲೇಬೇಕೆಂದು ಅವಳ ಮನೆಗೆ ಹೊರಟಳು. ಸ್ನೇಹ, ಎಷ್ಟು ದಿನಗಳಾಯ್ತು ನಿನ್ನನ್ನು ನೋಡಿ. ನಿನ್ನ ನೋಡಕ್ಕಂತೇನೆ ನಾನು ಹಳ್ಳಿಯಿಂದ ಇಲ್ಲಿಗೆ ಬಂದೆ ಕಣೆ. ನೀನು ಫೋನ್ ಕೂಡ ಮಾಡಿರ್ಲಿಲ್ಲ. ಬಾ, ನಾವು ಹೋಗಿ ಆಟ ಆಡೋಣ. ಓಹ್ ಖುಷಿ, ನೀನಾ? ಹೌದಾ, ಹಳ್ಳಿಯಿಂದ ಬಂದಿದ್ಯಾ? ಓಕೆ ಗ್ರೇಟ್. ನಿನ್ನನ್ನು ನೋಡಿ ತುಂಬಾ ಸಂತೋಷವಾಯ್ತು. ಆದ್ರೆ ನಾನು ಇವಾಗ ಬರಕ್ಕಾಗಲ್ಲ. ಏನಾಯ್ತು ಸ್ನೇಹ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಬಾ ಹೋಗೋಣ. ಅಯ್ಯೋ ಖುಷಿ, ಈಗ ನನಗೆ ನಿನ್ ಜೊತೆ ಬರಕ್ಕೆ ಸಮಯ ಇಲ್ಲ. ನನ್ನ ಹೊಸ ಸಿಟಿ ಫ್ರೆಂಡ್ಸ್ ನನಗೋಸ್ಕರ ಕಾಯ್ತಿದ್ದಾರೆ. ನಾವೆಲ್ಲರೂ ಒಂದು ಪಾರ್ಟಿಗೆ ಹೋಗ್ತಿದೀವಿ. ನನಗೆ ತುಂಬಾ ತಡವಾಗ್ತಿದೆ. ಇರ್ಲಿ ಬಿಡು, ನಿನ್ನನ್ನು ನೋಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ಸಿಗೋಣ, ಸರಿಯಾ? ನನ್ಗಿವಾಗ ಟೈಮ್ ಇಲ್ಲ, ನಾನು ಹೋಗ್ತಿದ್ದೀನಿ. ಸ್ನೇಹ,
ಏನ್ ಹೇಳ್ತಿದೀಯ ನೀನು? ನಾನು ನಿನ್ನನ್ನು ನೋಡ್ಲೇಬೇಕು ಅಂತ ಅಷ್ಟು ದೂರದಿಂದ ಬಂದೆ. ನಿನಗೆ ನನ್ಗಿಂತ ಹೊಸ ಸ್ನೇಹಿತರೆ ಮುಖ್ಯನಾ? ನಾನು ನಿನ್ನ ಫ್ರೆಂಡ್, ನೀನ್ ನನ್ ಜೊತೆನೇ ಇರ್ಬೇಕು. ಖುಷಿ, ಪ್ಲೀಸ್, ನೀನು ಏನೇನೋ ಯೋಚನೆ ಮಾಡ್ತಿದ್ಯಾ. ನೀನ್ ಮಾಡೋ ಯೋಚನೆ ತಪ್ಪು. ನಾನು ಈಗ ಹೊಸ ವಾತಾವರಣದಲ್ಲಿದ್ದೀನಿ. ನನಗೆ ಹೊಸ ಗೆಳೆಯರಿದ್ದಾರೆ. ನನ್ನದೇ ಆದ ಹೊಸ ಜೀವನವಿದೆ. ಪ್ರತಿಯೊಂದಕ್ಕೂ ಹಳೆಯದನ್ನೇ ಹಿಡಿದುಕೊಂಡು ಕೂರಲು ಸಾಧ್ಯವಿಲ್ಲ. ಐ ಆಮ್ ಸಾರಿ, ನಾನು ಹೋಗ್ತಿದ್ದೀನಿ. ನಾನು ಖಂಡಿತ ನಿನ್ನನ್ನು ಹಳ್ಳಿಯಲ್ಲಿ ಭೇಟಿ ಆಗ್ತಿದ್ದೀನಿ. ನಾನು ಹೊರಡ್ತೀನಿ. ಸ್ನೇಹ, ಪ್ಲೀಸ್ ಹೀಗೆ ಮಾತಾಡಬೇಡ. ನನಗೆ ಈ ಇಡೀ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಕಣೆ. ನನ್ನ ಕಷ್ಟದ ದಿನಗಳಲ್ಲಿ ನೀನು ನನ್ನ ಜೊತೆಗೆ ಇದ್ದಿದ್ದೀಯಾ. ನನ್ನ ಪ್ರಾಣ ಸ್ನೇಹಿತೆಯಾಗಿದ್ದೀಯಾ. ಇವತ್ತು ನನಗೆ ಸ್ವಲ್ಪ ಸಮಯ ಕೊಡಲು ನಿನಗೆ ಆಗೋದಿಲ್ವಾ? ನನ್ನ ಮನಸ್ಸಿಗೆ ಹೀಗೆ ನೋವು ಮಾಡಬೇಡ ಸ್ನೇಹ, ಪ್ಲೀಸ್. ಖುಷಿ, ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸು. ನಾನು ಹೇಳ್ತಿರೋದು ನಿನಗೆ ಅರ್ಥವಾಗ್ತಿದೆಯಾ ಇಲ್ವಾ? ಕಾಲ ಬದಲಾಗಿದೆ. ನನಗೆ ಇಲ್ಲಿ ಮಾಡಲು ಸಾಕಷ್ಟು ಕೆಲಸಗಳಿವೆ, ಹೊಸ ಜವಾಬ್ದಾರಿಗಳಿವೆ. ನಾನು ಈಗ ಹೊರಡಲೇಬೇಕು. ನನಗೆ ತಡವಾಗ್ತಿದೆ. ನಾನು ಬರ್ತೀನಿ. ಸ್ನೇಹಳ ಮಾತುಗಳು ಖುಷಿಯ ಹೃದಯವನ್ನು ಆಳವಾಗಿ ಗಾಯಗೊಳಿಸಿದವು. ತನ್ನ ಆತ್ಮೀಯ ಗೆಳತಿಯೇ ಹೀಗೆ ಮಾತನಾಡುತ್ತಾಳೆ ಎಂದು ಅವಳು ಎಂದೂ ಊಹಿಸಲಿಲ್ಲ. ಮನಸ್ಸು ಒಡೆದು ಹೋದ ಖುಷಿ ಕಣ್ಣೀರನ್ನು ತಡೆಯಲಾಗದೆ ಅಳುತ್ತಾ ಮನೆಗೆ ಹಿಂದಿರುಗಿದಳು. ಖುಷಿ, ಏನಾಯ್ತು ಮಗಳೇ? ಯಾಕೆ ಹೀಗೆ ಅಳ್ತಿದ್ಯಾ? ಸಿಟಿಗೆ ಸ್ನೇಹಳನ್ನು ನೋಡಕ್ಕೆ ಹೋಗ್ತೀನಿ ಅಂತ ಹೇಳಿ ಏನಾಯ್ತು? ಅಮ್ಮ, ಸ್ನೇಹ ಸ್ನೇಹ ಬದಲಾಗಿ ಹೋಗಿದ್ದಾಳೆ ಅಮ್ಮ. ಅವಳಿಗೆ ಈಗ ನಾನಂದ್ರೆ ಇಷ್ಟನೇ ಇಲ್ಲ. ಶಾಂತಲಾಗು ಖುಷಿ, ಕಣ್ಣೀರು ಒರೆಸ್ಕೋ. ಏನಾಯ್ತು ಅಂತ ಸಮಾಧಾನದಿಂದ ಹೇಳು ಮಗಳೇ. ಅಜ್ಜಿ, ನಾನು ಅವಳನ್ನು ನೋಡಕ್ಕೆ ಅಂತ ಎಷ್ಟು ಆಸೆಯಿಂದ ಅವಳ ಮನೆಗೆ ಹೋದೆ. ಆದರೆ ಅವಳು ನನ್ನನ್ನು ಒಳಗೆ ಕರೆದುಕೊಂಡು ಹೋಗಲು ಕೂಡ ಒಪ್ಪಲಿಲ್ಲ. ನನ್ನನ್ನು ನೋಡಿ ಅವಳ ಮುಖದಲ್ಲಿ ಸಣ್ಣ ನಗು ಕೂಡ ಇರಲಿಲ್ಲ. ಅವಳು ತನ್ನ ಹೊಸ ಸಿಟಿ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತಿದ್ದಾಳಂತೆ. ನನ್ನ ಹೊಸ ಜೀವನವಿದೆ, ಕಾಲ ಬದಲಾಗಿದೆ, ಹಳೆಯದನ್ನೇ ಹಿಡಿದುಕೊಂಡು ಕೂರಬೇಡ ಅಂತ ನನ್ನ ಮುಖದ ಮೇಲೆಯೇ ಹೇಳಿ ಹೊರಟು ಹೋದಳು ಅಜ್ಜಿ. ಅಯ್ಯೋ ವಿಧಿಯೇ, ಆ ಮಗು ಇಷ್ಟೊಂದು ಬದಲಾಗ್ಬಿಟ್ಟಿದ್ದಾಳ? ಅಜ್ಜಿ, ನಾನು ಅವಳಿಗೆ ಎಷ್ಟು ಕ್ಲೋಸ್ ಆಗಿದ್ದೆ ಗೊತ್ತು ಅಲ್ವಾ ನಿಮಗೆ? ಅವಳನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ. ನನಗೆ ನಿನ್ನನ್ನು ಬಿಟ್ಟರೆ ಯಾರೂ ಇಲ್ಲ. ನನ್ನ ಮನಸ್ಸಿಗೆ ನೋವು ಮಾಡಬೇಡ ಅಂತ ಬೇಡಿಕೊಂಡೆ. ಆದರೂ ಅವಳು ನನ್ನನ್ನು ನಿರ್ಲಕ್ಷಿಸಿ ಹೊರಟು ಹೋದ್ಲು. ಅಮ್ಮ ಖುಷಿ, ಅಳ್ಬೇಡ ಕಂದ, ಸ್ವಲ್ಪ ಸಮಾಧಾನ ಮಾಡ್ಕೋ. ಒಂದು ನಿಮಿಷ ನನ್ನ ಜೊತೆ ಬಾ ಹೊರಗೆ. ನಾನು ನಿನಗೊಂದು ವಿಷಯ ತೋರಿಸುತ್ತೇನೆ. ಏನಜ್ಜಿ ಅದು? ಏನ್ ತೋರಿಸ್ತಿದ್ದೀರಾ? ಸರಿ, ಬರ್ತೀನಿ. ಅಜ್ಜಿ ಶಾರದಮ್ಮ ಖುಷಿಯ ಕೈ ಹಿಡಿದು ಮನೆಯ ಮುಂದಿದ್ದ ದೊಡ್ಡ ಆಲದ ಮರದ ಬಳಿ ಕರೆದುಕೊಂಡು ಹೋದರು. ಖುಷಿ, ಈ ದೊಡ್ಡ ಆಲದ ಮರವನ್ನು ನೋಡು. ಪ್ರತಿ ವರ್ಷ ಇದಕ್ಕೆ ಹೊಸ ಹೊಸ ಚಿಗುರು ಬರುತ್ತದೆ. ಆ ಎಳೆಗಳು ಮರಕ್ಕೆ ಸೌಂದರ್ಯವನ್ನು ಕೊಡುತ್ತವೆ, ನೆರಳು ಕೂಡ ಕೊಡುತ್ತವೆ. ಆದರೆ ಕಾಲ ಬಂದಾಗ ಆ ಎಳೆಗಳು ಉದುರಿ ಬೀಳಲೇಬೇಕು. ನಾವು ಎಷ್ಟೇ ಪ್ರೀತಿಯಿಂದ ಹಿಡಿದುಕೊಳ್ಳಲು ಯತ್ನಿಸಿದರೂ ಆ ಎಳೆಗಳನ್ನು ಮರದ ಮೇಲೆ ಶಾಶ್ವತವಾಗಿ ಕಟ್ಟಿ ಹಾಕಲು ಸಾಧ್ಯವೇ? ಇಲ್ಲ ಅಜ್ಜಿ, ಗಾಳಿ ಬಂದಾಗ ಎಳೆಗಳು ಬಿದ್ದು ಹೋಗ್ತವೆ. ಯಾಕೆ ಬಿದ್ದವು ಗೊತ್ತಾ? ಏಕೆಂದರೆ ಆ ಎಳೆಯ ಪಯಣ ಆ ಮರದ ಜೊತೆಗೆ ಅಷ್ಟೇ ಇತ್ತು. ಹಾಗೆಯೇ ನಮ್ಮ ಜೀವನವು ಒಂದು ರೈಲು ಪ್ರಯಾಣವಿದ್ದಂತೆ. ನಾವೆಲ್ಲರೂ ಈ ರೈಲಿನಲ್ಲಿ ಪ್ರಯಾಣಿಕರು. ಕೆಲವು ಪ್ರಯಾಣಿಕರು ನಮ್ಮ ಜೊತೆ ಸುದೀರ್ಘವಾಗಿ ಪ್ರಯಾಣಿಸುತ್ತಾರೆ. ಇನ್ನು ಕೆಲವು ನಿಲ್ದಾಣಗಳವರೆಗೆ ಮಾತ್ರ ಬರುತ್ತಾರೆ. ನಕ್ಕಿ ನಲಿದು ಸುಂದರ ನೆನಪುಗಳನ್ನು ಕಟ್ಟಿಕೊಡುತ್ತಾರೆ. ಆದರೆ ಅವರ ನಿಲ್ದಾಣ ಬಂದಾಗ ಅವರು ಇಳಿಯಲೇಬೇಕು. ಅಂದ್ರೆ ಸ್ನೇಹ ನನ್ನನ್ನು ಬಿಟ್ಟು ಬೇರೆ ಫ್ರೆಂಡ್ಸ್ ಜೊತೆ ಇರೋದು ಅವಳು ನನಗೆ ಮಾಡಿರೋ ಮೋಸ ಅಲ್ವಾ ಅಜ್ಜಿ? ಖಂಡಿತ ಇಲ್ಲ ಮಗಳೇ, ಅದು ಮೋಸವಲ್ಲ, ಅದು ಜೀವನದ ನಿಯಮ. ಸಮಯ ಮತ್ತು ವಾತಾವರಣ ಬದಲಾದಾಗ ಜನರು ಬದಲಾಗ್ತಾರೆ. ಗೆಳೆತನ ಎಂಬುದು ಕೇವಲ ಕೊನೆವರೆಗೂ ಜೊತೆಯಾಗಿರೋ ಅಷ್ಟೇ ಅಲ್ಲ. ಯಾರೋ ಒಬ್ಬರು ನಮ್ಮ ಜೊತೆ ಕೆಲವು ಕಾಲ ಇದ್ದು ಹೊರಟು ಹೋದರು ಎಂದರೆ ನಮ್ಮ ಜೀವನದಲ್ಲಿ ಅವರ ಪಾತ್ರ ಮುಗಿದು ಹೋಯ್ತು ಎಂದು ಅರ್ಥ. ನೋಡು ಖುಷಿ, ಜೀವನದಲ್ಲಿ 3 ಸತ್ಯಗಳನ್ನು ನೆನಪಿಟ್ಟಿಕೋ. ಮೊದಲನೆಯದು, ಹೊರಟು ಹೋದವರು ನಮ್ಮ ಜೊತೆ ಕಳೆದ ಆ ಸುಂದರ ಸಮಯಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಸ್ನೇಹ ನಿನ್ನ ಜೊತೆ ನಕ್ಕಿದ್ದಾಳೆ, ಆಟವಾಡಿದ್ದಾಳೆ,
ನಿನ್ನ ಹುಟ್ಟುಹಬ್ಬಕ್ಕೆ ಆ ಕರಡಿಯ ಬೊಂಬೆ ಕೊಟ್ಟು ನಿನಗೆ ಸಂತೋಷ ಕೊಟ್ಟಿದ್ದಾಳೆ. ನಿನ್ನ ಎಲ್ಲ ಒಳ್ಳೆಯ ಕೆಟ್ಟ ಕ್ಷಣಗಳಲ್ಲಿ ನಿನ್ನ ಜೊತೆಗೆ ನಿಂತಿದ್ದಾಳೆ. ಅದಕ್ಕೆ ನೀನು ಧನ್ಯವಾದ ಹೇಳು. ಎರಡನೆಯದಾಗಿ, ಯಾರನ್ನಾದರೂ ಪ್ರೀತಿಸಿದರೆ ಅವರನ್ನು ಸ್ವತಂತ್ರವಾಗಿ ಹಾರಲು ಬಿಡಬೇಕು. ಬಲವಂತವಾಗಿ ಯಾರನ್ನು ನಮ್ಮ ಬಳಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಮೂರನೆಯದಾಗಿ, ಹೊರಟು ಹೋದ ಪ್ರತಿಯೊಬ್ಬ ಸ್ನೇಹಿತನು ನಮಗೊಂದು ಪಾಠ ಕಲಿಸಿ ಹೋಗಿರುತ್ತಾನೆ. ಹೌದು ಮಗಳೇ, ನಿಮ್ಮ ಅಜ್ಜಿ ಹೇಳ್ತಿರೋದು 100ಕ್ಕೂ 100 ಸತ್ಯ. ನನಗೂ ನಿನ್ನ ವಯಸ್ಸಿನಲ್ಲಿ ಸುಮಾ ಅಂತ ಒಂದು ಸ್ನೇಹಿತೆ ಇದ್ದಳು. ಅವಳು ನಾನು ಒಟ್ಟಿಗೆ ಆಟ ಆಡ್ತಿದ್ವಿ, ಒಟ್ಟಿಗೆ ಶಾಲೆಗೆ ಹೋಗ್ತಿದ್ವಿ. ಆದ್ರೆ ಕಾಲಕ್ರಮೇಣ ಎಲ್ಲವನ್ನೂ ಬದಲಾಯಿಸಿತು. ಈಗ ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅವಳ ಜೊತೆ ನಾನು ಕಳೆದ ನೆನಪುಗಳು ನನ್ನ ಮನಸ್ಸಿನಲ್ಲಿ ಎಂದಿಗೂ ಇರುತ್ತದೆ. ಅಂದ್ರೆ ಅಜ್ಜಿ, ಅಮ್ಮ, ಸ್ನೇಹ ಈಗ ನನ್ನ ಜೊತೆಗಿಲ್ಲ ಅಂದ್ರು ಅವಳು ನನಗಾಗಿ ಕೊಟ್ಟ ಈ ಬೊಂಬೆ, ಅವಳ ಜೊತೆ ಆಡಿದ ಆಟಗಳು, ನಕ್ಕು ನಗು ಎಂದಿಗೂ ನನ್ನ ಹೃದಯದಲ್ಲೇ ಇರುತ್ತೆ ಅಲ್ವಾ? ಖಂಡಿತ ಮಗಳೇ, ಹಳೆಯ ನೆನಪುಗಳು ನಿನ್ನ ಮುಖದಲ್ಲಿ ನಗು ತರಬೇಕು, ಕಣ್ಣೀರು ತರಬಾರದು. ಮುಂದೆ ನಿನ್ನ ಜೀವನದಲ್ಲಿ ಹೊಸ ವ್ಯಕ್ತಿಗಳು ಬರುತ್ತಾರೆ, ಹೊಸ ಗೆಳೆತನವಾಗುತ್ತದೆ. ಹಳೆಯ ನೆನಪುಗಳನ್ನು ಗೌರವಿಸು, ಹೊಸ ದಿನಗಳನ್ನು ಪ್ರೀತಿಯಿಂದ ಸ್ವೀಕರಿಸು. ಯಾರಾದರೂ ನಮ್ಮಿಂದ ದೂರವಾದರೆ ಕೋಪಿಸಿಕೊಳ್ಳಬಾರದು, ಅವರ ಹಾದಿಗೆ ಶುಭ ಹಾರೈಸಬೇಕು. ನನಗೆ ಅರ್ಥವಾಯ್ತು ಅಜ್ಜಿ. ನಾನು ಸ್ನೇಹಳನ್ನು ನೆನಪಿಸಿಕೊಂಡು ಇನ್ನು ಮುಂದೆ ಅಳಲ್ಲ. ಅವಳು ಎಲ್ಲಿದ್ರೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಹೊಸ ದಿನಗಳನ್ನು, ಹೊಸ ಗೆಳೆಯರನ್ನು ಸಂತೋಷದಿಂದ ಸ್ವೀಕರಿಸ್ತೀನಿ. ನನ್ನನ್ನು ಕ್ಷಮಿಸಿ ಬಿಡಿ ಅಜ್ಜಿ. ನೀವು ಅವತ್ತು ಯಾರೂ ಶಾಶ್ವತ ಇಲ್ಲ ಅಂತ ಹೇಳಕ್ ಬಂದ್ರಿ, ಆದರೆ ನಾನು ನಿಮ್ಮ ಮಾತನ್ನು ಕೇಳಿಲ್ಲ. ಇವತ್ತು ಅವಳು ನನ್ನ ಬಿಟ್ಟು ಹೋಗಿದ್ದು ನನಗೆ ಕಷ್ಟ ಆಗ್ತಿದೆ. ಆದರೆ ಇದೇ ಜೀವನದ ಅಸಲಿ ಸತ್ಯ. ತುಂಬಾ ಧನ್ಯವಾದಗಳು ಅಜ್ಜಿ. ಖುಷಿ, ನೀನು ನನ್ನ ಬಳಿ ಕ್ಷಮೆ ಕೇಳಬೇಡ ಮಗಳೇ. ನಿನಗೆ ಈಗ ಅರ್ಥವಾಯ್ತಲ್ಲ, ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಎಲ್ಲರೂ ಒಂದಿನ ದೂರವಾಗಲೇಬೇಕು. ಆ ಸತ್ಯವನ್ನು ಒಪ್ಪಿಕೊಳ್ಳಲು ಧೈರ್ಯವನ್ನು ತಗೋ. ಅದಕ್ಕಾಗಿಯೇ ಜನರು ನಿನ್ನೊಂದಿಗೆ ಇದ್ದಾಗ ಅವರನ್ನು ಪೂರ್ಣ ಮನಸ್ಸಿನಿಂದ ಗೌರವಿಸು ಮತ್ತು ಪ್ರೀತಿಸು. ಅಂದಿನಿಂದ ಖುಷಿ ಒಂದನ್ನು ಅರ್ಥ ಮಾಡಿಕೊಂಡಳು. ಬಂಧುಗಳು ಶಾಶ್ವತವಿಲ್ಲದಿರಬಹುದು, ಆದರೆ ಅವರು ನೀಡಿದ ನೆನಪುಗಳು ಮತ್ತು ಕಲಿಸಿದ ಪಾಠಗಳು ಎಂದಿಗೂ ಶಾಶ್ವತ. ಜೀವನದ ಪ್ರಯಾಣದಲ್ಲಿ ಜನರು ಬರುತ್ತಾರೆ, ಹೋಗುತ್ತಾರೆ, ಆದರೆ ಪ್ರತಿಯೊಬ್ಬರೂ ನಮ್ಮ ಜೀವನವನ್ನು ಇನ್ನಷ್ಟು ಪಕ್ವಗೊಳಿಸಲು ಬಂದ ದೇವದೂತರು. ನೆನಪುಗಳನ್ನು ಪ್ರೀತಿಸಿ ನಿಮ್ಮ ಜೀವನವನ್ನು ಮುನ್ನಡೆಸಿ.